ಬೀದರ್ನಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಜೋರಾಗಿದ್ದು ಏನು ಪಾಪನಾಶ ದೇವಸ್ಥಾನದ ಅಭಿವೃದ್ಧಿಯ ವಿಚಾರವಾಗಿ ಈಗ ಇಬ್ಬರೂ ನಾಯಕರ ಮಧ್ಯೆ ಒಂದು ರೀತಿಯ ಪೈಪೋಟಿ ಏರ್ಪಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ಉಸ್ತುವಾರಿ ಸಚಿವನಿಗೆ ಬರ್ತೀನಿ ಅಂತ 11 ಗಂಟೆಗೆ ಟೈಮ್ ಕೊಟ್ಟಿದ್ರು. ಅದೇ ರೀತಿ 10 ಗಂಟೆಗೆ ಬಿಜೆಪಿ ಜಿಲ್ಲಾ ನಾಯಕರು ಬಂದು ನಾವು ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಹೋಗ್ತೀವಿ ಅಂತ ಹೇಳಿದ್ರು. ಆದರೆ ಬೆಳಗ್ಗೆಯಿಂದನೇ ಇಲ್ಲಿ ಬಿಜೆಪಿ ನಾಯಕರು ಬಂದು ಜಮಾಯಿಸಿದ್ರು ಕೂಡ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಇಲ್ಲೇ ತಡೆದಿದ್ದಾರೆ. ಬಿಜೆಪಿ ನಾಯಕರನ್ನ ಕಾರ್ಯಕರ್ತರನ್ನ ಒಳಗಡೆ ಬಿಡದೆ ತಡೆದಿದ್ದಾರೆ. ಏನು ಸರ್ಕಾರಿ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮ ಮುಗಿದ ಮೇಲೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಬಿಜೆಪಿ ನಾಯಕರು ನಾವು ಮುಂಚೆನೇ ಹೇಳಿದ್ವಿ, ನಾವು ಕೇವಲ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ, ನಮಗೆ ಸಮಯ ನಿಗದಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಜೊತೆ ಬಿಜೆಪಿ ಜಿಲ್ಲಾಧ್ಯಕ್ಷರಂತ ಸೋಮನಾಥ್ ಪಾಟೀಲ್ ಅವರು ಇದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಏನಾಗಿದೆ ಅಂತ. ಸರ್, ಇಲ್ಲೇ ತಡೆದಿದ್ರೆ ಏನು ಹೇಳ್ತೀರಿ? ಈಗ ಬೀದರ್ನಲ್ಲಿ ಒಂದು ರೀತಿಯ ತುಗುಲಕ್ ದರ್ಬಾರ್ ನಡೀತಾ ಇದೆ. ನಾವು ಒಂದಂಗೆ ನಡಿಬೇಕು ಅಂತೇಳಿ ಇವತ್ತು ದೇವರಿಗೆ ಪೂಜೆಗೂ ಮಾಡಲಿಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ನಾವಲ್ಲಿ ಕೇವಲ ದೇವರಿಗೆ ಅಭಿಷೇಕ ಮಾಡಿ 11 ಗಂಟೆ ಒಳಗಡೆ ನಮ್ದು ಇನ್ನೊಂದು ಸ್ಟ್ರೈಕ್ ಇದೆ. RB ತಿಮ್ಮಾಪುರ್ 6,000 ಕೋಟಿ ರೂಪಾಯಿ ಲಂಚ ಹಗರಣದಲ್ಲಿ ಪಾಲ್ಗೊಂಡಿದ್ದಕ್ಕೆ ಅವ್ರ ವಿರುದ್ಧ ನಾವು ಅಬಕಾರಿ ಕಚೇರಿ ಮುತ್ತಿಗೆ ಹಾಕ್ತಾ ಇದ್ದೀವಿ. ಇದನ್ನು ನಾವು ಪರ್ಮಿಷನ್ ಕೂಡ ತೊಗೊಂಡಿದ್ದೀವಿ. ಆದರೆ ಇವತ್ತು ಪೊಲೀಸರು ಅಷ್ಟೆಲ್ಲ ಗೊತ್ತಿದ್ದು ಕೂಡ ನಮ್ಗೆ ಒಳಗಡೆ ಬಿಡ್ತಾ ಇಲ್ಲ. ಇದಕ್ಕೆ ಕಾರಣ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ಜಿಲ್ಲಾಡಳಿತ. ಈ ಜಿಲ್ಲಾಡಳಿತ ಏನು ಕಾಂಗ್ರೆಸ್ನ ಒಂದು ಏನು ಹೇಳ್ತು ಅದನ್ನೇ ಕೇಳ್ತಾ ಇದೆ. ಅದಕ್ಕೆ ವಿರೋಧ ಮಾಡಿ ನಾವು ಇವತ್ತು ಶತಾಸಿದ್ದನ ಒಳಗಡೆ ಹೋಗ್ತೀವಿ, ಇಲ್ಲಾಂದ್ರೆ ಅವ್ರಿಗೆ ಒಳಗಡೆ ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ. ಒಂದು ವೇಳೆ ನೀವು ಮೊದಲೇ ಟೈಮ್ ಹೇಳಿದ್ರಿ ಇಷ್ಟೊತ್ತಿಗೆ ಬರ್ತೀನಿ ಅಂತ, ಅವಾಗ ಏನು ಹೇಳಿದ್ರು ಪೊಲೀಸರು? ಅವಾಗ ನಮ್ಗೆ ಏನು ಹೇಳಿಲ್ಲ, ಯಾವುದೂ ಇದು ಮಾಡಲಿಲ್ಲ. ಅವಾಗ ನಮಗೆ ಏನು ಇದು ಮಾಡಲಿಲ್ಲ. ನಿನ್ನೆಯಿಂದ ಕೇಳ್ತಾ ಇದ್ದಾರೆ ಅವರು, ನಾಳೆ ಎಷ್ಟು ಗಂಟೆಗೆ ಬರ್ತೀರಿ, ಬೇಗ ಬಂದು ಹೋಗ್ರಿ ನೀವು ಅಂತೆಲ್ಲ ಹೇಳಿದರು. ಆದರೆ ಇಲ್ಲಿ ಬರೋಸ್ತಾನೆ ನಮಗೆಲ್ಲ ನಾವು 9:00 ಬಂದರೆ ಬ್ಯಾರಿಕೇಡಿಂಗ್ ಹಾಕಿಬಿಟ್ಟಿದ್ದಾರೆ, ಒಳಗಡೆ ಬಿಡ್ತಾ ಇಲ್ಲ. ಒಬ್ಬೊಬ್ಬರು ಹೋಗಬೇಕು ಅಂದರೆ ನಮ್ದೆಲ್ಲ ಕಾರ್ಯಕರ್ತರ ಜೊತೆ ಹೋಗ್ತೀವಿ ಅಂತ ಹೇಳ್ತೇವೆ. ಒಬ್ಬೊಬ್ಬರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ಒಬ್ಬೊಬ್ಬರು ಅಷ್ಟು ಜನ ಲೈನ್ ಹಚ್ಚೋಗ್ತಿದ್ರು ಅದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂದ್ರೆ ನೀವು ಅಲ್ಲಿ ಒಳಗೆ ಹೋಗಿ ಏನು ಪೂಜೆಗೆ ಅವಕಾಶ ಪೂಜೆ ಅಷ್ಟೇ, ನಾವು ಪೂಜೆ ಮಾಡಿ ಮತ್ತು 11 ಗಂಟೆ ಒಳಗಡೆ ವಾಪಸ್ ಬರ್ತಾ ಅಂತ ಇದ್ದೀವಿ. ನಾವು ಅದನ್ನು ಹೇಳಿದ್ರು ಕೂಡ ಅವ್ರು ಅವಕಾಶ ಮಾಡಿಕೊಡ್ತಾ ಇಲ್ಲ. ಈಗ ನಾವು ಕೂಡ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಯೋಜನೆ ಮಾಡ್ತಾ ಇದ್ದೀವಿ. ಇದಿಷ್ಟು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರ ಮಾತಾಗಿತ್ತು. ನಾವು ಕೇವಲ ದರ್ಶನಕ್ಕೆ ಅವಕಾಶ ಕೇಳ್ತಿದ್ದೀವಿ, ಒಳಗಡೆ ಪೂಜೆ ಮಾಡ್ಕೊಂಬರ್ತೀವಿ, ಆದರೂ ಕೂಡ ಇಲ್ಲಿ ಪೊಲೀಸರು ನಮ್ಮನ್ನು ತಡೆದಿದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಒಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.